ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬಂಧುಗಳಿಗೆಲ್ಲ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ಯೋಚಿಸಬೇಡ, ನಾಳೆ ಪೊಲೀಸರು ಫೋನ್ ಮಾಡುತ್ತಾರೆ. ನಮ್ಮ ಅಮೆರಿಕ ಗುರುಬಂಧು ಒಬ್ಬರ ಹೊಸ ಕಾರು ಕಳೆದು ಹೋಗಿದ್ದನ್ನು ಗುರುನಾಥರ ಗಮನಕ್ಕೆ ತಂದಾಗ, ಯೋಚಿಸಬೇಡ, ನಾಳೆ ಪೊಲೀಸರು ಫೋನ್ ಮಾಡುತ್ತಾರೆ. ನಿಮ್ಮ ಮನೆಯಿಂದ 60 ಕಿಲೋಮೀಟರ್ ದೂರದ ನೋವೇ ಪಾರ್ಕಿಂಗ್ನಲ್ಲಿ ನಿಮ್ಮ ಕಾರು ನಿಂತಿದೆ. ಇಂತಿಷ್ಟು ದಂಡ ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಅದರಂತೆಯೇ ಮಾಡು ಎಂದರು. ಅವರು ಹೇಳಿದ್ದು ಮರುದಿನ ಅಕ್ಷರಶಃ ನಿಜವಾಗಿತ್ತು. ಈಶ್ವರನಿದ್ದಾನೆ, ನೋಡೋಣ. ಒಮ್ಮೆ ಒಂದು ಆಶ್ರಮದಲ್ಲಿ ನಡೆದ ವಿದ್ಯಮಾನ ಇದು. ಆಡಳಿತ ವರ್ಗದವರು ಅಲ್ಲಿನ ಗುರುಗಳಿಗೆ, ಈಗ ನಮ್ಮಲ್ಲಿರುವ ದಿನಸಿಯಿಂದ 3 ಆಶ್ರಮ ಸಾಗಿಸಬಹುದು. ಹಸುಗಳಿಗೆ ಇನ್ನೊಂದು ವಾರಕ್ಕಾಗುವಷ್ಟು ಹುಲ್ಲಿದೆ. ದುಡ್ಡು ಕಾಸಿನ ಮುಗ್ಗಟ್ಟು ತುಂಬ ಇದೆ. ಏನು ಮಾಡುವುದು ಎಂದು ಗೊತ್ತಿಲ್ಲ ಎಂದು ಆತಂಕದಿಂದ ನಿವೇದನೆ ಮಾಡಿದರು. ಗುರುಗಳು, ಈಶ್ವರನಿದ್ದಾನೆ, ನೋಡೋಣ, ಎಲ್ಲ ಅವನಿಚ್ಛೆ ಎಂದು ಅನುಷ್ಠಾನಕ್ಕೆ ಹೋದರು. ಇದಾದ ಕ್ಷಣದಲ್ಲೇ ಅಲ್ಲಿಂದ 100 ಕಿಲೋಮೀಟರ್ ದೂರದ ಸ್ಥಳದಲ್ಲಿದ್ದ ನಮ್ಮ ಗುರುನಾಥರು ಗುರುಬಂಧುಗಳನ್ನೆಲ್ಲ ಸೇರಿಸಿ 3 ಕಾರಿನ ತುಂಬ ದವಸ ಧಾನ್ಯ, 2 ಲಾರಿಗಳಲ್ಲಿ ಹಸುಗಳಿಗೆ ಮೇವು ತಿಂಡಿ ಎಲ್ಲ ಸಜ್ಜುಗೊಳಿಸಿ ಆಶ್ರಮಕ್ಕೆ ಕಳುಹಿಸಿದರು. ಆ ಆಶ್ರಮದ ಗುರುಗಳು ಈಶ್ವರನಿದ್ದಾನೆ ಎಂದು ಹೇಳಿದ ಕೆಲವೇ ಗಂಟೆಗಳಲ್ಲಿ ಈ ಎಲ್ಲ ಸರಕು ಸರಂಜಾಮುಗಳು ಅಲ್ಲಿಗೆ ತಲುಪಿದ್ದವು. ಗುರುಬಂಧುಗಳು ತಂದ ಭಿಕ್ಷಾವಂದನೆ ಪದಾರ್ಥಗಳನ್ನು ಜೋಡಿಸುತ್ತಿದ್ದಾಗ ನಡೆಯುತ್ತಿದ್ದ ಮಾತುಕತೆಯಿಂದ ಎಚ್ಚೆತ್ತ ಆಶ್ರಮದ ಗುರುಗಳು, ಸಕರಾಯ ಪಟ್ಟಣದ ಗುರುನಾಥರು ಕಳಿಸಿರುವ ಭಿಕ್ಷಾವಂದನೆ ಪದಾರ್ಥವನ್ನು ಅವರ ಶಿಷ್ಯರು ಜೋಡಿಸುತ್ತಿದ್ದಾರೆ ಎಂಬ ವಿಚಾರವನ್ನು ತಮ್ಮ ಪರಿಚಾರಕರಿಂದ ತಿಳಿದು ಅವರ ಕಣ್ಣಲ್ಲಿ ಕಂಬನಿ ತುಂಬಿ ಬಂತು. ಉದ್ಗಾರ ಹೊಮ್ಮಿ ಬಂತು. ಇವನಲ್ಲವೇ ಈಶ್ವರ? ಇವನುಳಿದು ಬೇರೊಬ್ಬ ಇದ್ದಾನೆಯೇ? ಗುರುಭ್ಯೋ ನಮಃ. ಸಾಧನೆಗೆ ದೇಹ ಬೇಕು, ಅದಕ್ಕೋಸ್ಕರ ಪರಿಗ್ರಹಿಸಿರಿ. ಒಬ್ಬ ಸನ್ಯಾಸಿಗಳು ನಗರದ ಒಂದೆಡೆಯಲ್ಲಿ ಸಾಧನಾಪರರಾಗಿದ್ದಾಗ ಅವರಿಗೆ ಊಟದ ವ್ಯವಸ್ಥೆಗೂ ಕಷ್ಟವಾಯಿತು. ಇದನ್ನು ಯಾರೊಂದಿಗೂ ತಿಳಿಸಲಾಗದೆ ಅವರು ಎಲ್ಲ ಶಿವನಿಚ್ಛೆಯಂತಾಗಲಿ ಎಂದು ನೀರು ಕುಡಿದು ಮಲಗಿದರಂತೆ. ಇದಾದ ಕೆಲ ಗಂಟೆಗಳಲ್ಲಿ ಗುರುನಾಥರು ಕಳಿಸಿದ ಶಿಷ್ಯರೊಬ್ಬರು ಬಂದು ಅವರಿಗೆ ಭಿಕ್ಷಾವಂದನೆ ಮಾಡಿ ನಾನಾ ವಿಧವಾದ ಭಕ್ಷ್ಯ ಭೋಜನವನ್ನು ಸನ್ಯಾಸಿಗಳಿಗಿತ್ತು ತಮ್ಮ ದೂರವಾಣಿ ಮೂಲಕ ಗುರುನಾಥರಿಗೆ ಕರೆ ಮಾಡಿ ಸನ್ಯಾಸಿಗಳಿಗಿತ್ತರು. ಆಗ ಗುರುನಾಥರು ಆ ಸನ್ಯಾಸಿಗಳಿಗೆ, ಸಾಧನೆಗೆ ದೇಹ ಬೇಕು, ಅದಕ್ಕೋಸ್ಕರ ಅದರ ಪಾಲನೆಯಾಗಬೇಕು. ಅದರಿಂದ ನಿಮಗೆ ಯಾರಾದರೂ ಶಿಷ್ಯರು ಏನಾದರೂ ಕೊಟ್ಟರೆ ಪರಿಗ್ರಹಿಸಿರಿ, ತಪ್ಪಾಗುವುದಿಲ್ಲ ಎಂದು ವಿನಂತಿಸಿದರು. ಅಂದಿನಿಂದ ಇಂದಿನವರೆಗೆ ಯಾವುದಕ್ಕೂ ಕಷ್ಟವಾಗೇ ಇಲ್ಲವಂತೆ. ಅವರು ಈಗಲೂ ಹೇಳುವುದೇನೆಂದರೆ, ಗುರುನಾಥರು ಸಾಕ್ಷಾತ್ ಈಶ್ವರ ಸ್ವರೂಪರು. ಅವರನ್ನು ಕಳೆದುಕೊಂಡು ಸನ್ಯಾಸಿಗಳು ಅನಾಥರಾಗಿದ್ದಾರೆ. ಗುರುಭ್ಯೋ ನಮಃ.